ಬಿಗ್ ಬಾಸು ಸೀಸನ್ 1 ನೋಡ್ಕೊಂಬರ್ತಾನೇ ಇದ್ದೀವಿ. ಆದರೆ ಸೀಸನ್ 2 ಎಲ್ಲದಕ್ಕಿಂತ ಒಂದು ಹೆಜ್ಜೆ ಮುಂದೆ ಇತ್ತು. ಇದನ್ನು ನಮ್ಮ ಕರ್ನಾಟಕದ ಜನ ತುಂಬಾ ಇಷ್ಟಪಟ್ಟರು. ಈ ಸೀಸನಲ್ಲಿ ಗಿಲ್ಲಿ ಜನಗಳಿಗೆ ತುಂಬಾ ಮನೋರಂಜನೆ ಕೊಟ್ಟ. ಆದರೆ ಬಿಗ್ ಬಾಸ್ ಮುಗಿದ ಮೇಲೆ ಎಲ್ಲರೂ ತುಂಬಾ ಮಿಸ್ ಮಾಡ್ಕೊಳ್ತಾ ಇದ್ದಾರೆ. ಇದಾದಮೇಲೆ ಗಿಲ್ಲಿ ತುಂಬ ಫಂಕ್ಷನ್ ಅಟೆಂಡ್ ಮಾಡಿದ್ದಾನೆ. ಮಂಡ್ಯ ಕಡೆ ಸುಮಾರು ಕಡೆ ಹೋಗಿದ್ದಾನೆ. ಅವ್ರಿಗೆಲ್ಲ ಗಿಲ್ಲಿನ ನೇರವಾಗಿ ನೋಡೋ ಅವಕಾಶ ಸಿಕ್ಕಿತ್ತು. ಆದರೆ ಈಗ ನಮ್ಮ ಬೆಂಗಳೂರು ಜನಕ್ಕೆ ಗಿಲ್ಲಿನ ನೋಡೋ ಅವಕಾಶ ಸಿಗ್ತಿದೆ. ಯಾರೆಲ್ಲ ವೈಟ್ ಫೀಲ್ಡು, ಹೊಸಕೋಟೆ, ಮಾಲೂರು ಸಮೀಪದಲ್ಲಿದ್ದಾರೋ ಅವರೆಲ್ಲ ಗಿಲ್ಲಿನ ನೋಡ್ಬೋದು. ಯಾಕಂದರೆ ಬಿಗ್ ಬಾಸಲ್ಲಿ ಇರಬೇಕಾದ್ರೆ ಗಿಲ್ಲಿ ಜನಗಳು ತುಂಬಾ ಪ್ರೀತಿ ಕೊಟ್ಟರು. ಅವ್ರಿಗೆಲ್ಲ ಒಂದು ಆಸೆ ಇರುತ್ತೆ ಗಿಲ್ಲಿನ ನೇರವಾಗಿ ನೋಡಬೇಕು ಅಂತ. ಅಂಥವ್ರಿಗೆಲ್ಲ ಇವಾಗ ಒಂದು ಅವಕಾಶ ಸಿಗ್ತಿದೆ ಗಿಲ್ಲಿನ ನೋಡೋದಕ್ಕೆ. ಚಿಕ್ಕ ತಿರುಪತಿಯಲ್ಲಿ 31ನೇ ತಾರೀಕು ಮಂಗಳವಾರ ಬ್ರಹ್ಮ ರಥೋತ್ಸವ ನಡೀತಿದೆ. ಅದು ತುಂಬ ದೊಡ್ಡ ಮಟ್ಟದಲ್ಲಿ ಮಾಡ್ತಿದ್ದಾರೆ. ಆ ದೇವಸ್ಥಾನ ನಮಗೆಲ್ಲ ಒಂದು ಹೆಮ್ಮೆ ಅಂತಲೇ ಹೇಳ್ಬೋದು. ಯಾಕಂದರೆ ಯಾರು ದೊಡ್ಡ ತಿರುಪತಿ ನೋಡೋಕ್ಕಾಗಲ್ವೋ ಅವರು ಚಿಕ್ಕ ತಿರುಪತಿನ ಬಂದು ನೋಡ್ಬೋದು. ಇದು ತುಂಬ ಜನ ಪಾಲ್ಗೊಳ್ತಿದ್ದಾರೆ. ಇದಕ್ಕೆ ದೊಡ್ಡ ದೊಡ್ಡ ವ್ಯಕ್ತಿಗಳು, ಸೆಲೆಬ್ರಿಟೀಸು ಎಲ್ಲ ಪಾಲ್ಗೊಳ್ತಿದ್ದಾರೆ. ಇದಕ್ಕೆ ಗಿಲ್ಲಿನೂ ಬರ್ತಿದ್ದಾನೆ. ಗಿಲ್ಲಿ ಬರ್ತಿದ್ದಾನೆ ಅಂದರೆ ತುಂಬ ಜನ ಪಾಲ್ಗೊಳ್ತಾರೆ. ನಾನು ಅಲ್ಲಿ ಹೋಗ್ತೀನಿ. ಅಲ್ಲೋಗಿ ಪೂರ್ತಿ ವಿಡಿಯೋ ಮಾಡ್ತೀನಿ. ಅಲ್ಲೋಗಿ ನನ್ನ ಚಾನಲ್ನಲ್ಲಿ ಲೈವ್ ವಿಡಿಯೋ ಮಾಡೋದಕ್ಕೆ ಪ್ರಯತ್ನ ಪಡ್ತೀನಿ. ಯಾರೆಲ್ಲ ಅಲ್ಲಿ ಬರೋಕ್ಕಾಗಲ್ವೋ ಅಂಥವರು ನನ್ನ ಚಾನಲ್ ಮೂಲಕ ಮನೆಯಲ್ಲೇ ಕೂತ್ಕೊಂಡು ಅಲ್ಲೇನೇನು ನಡೆಯುತ್ತೆ ಅಂದ್ಬಿಟ್ಟು ಲೈವಲ್ಲೇ ನೋಡ್ಬೋದು. ನಾನು ಈ ಚಾನಲ್ನಲ್ಲಿ ಅಪ್ಲೋಡ್ ಮಾಡ್ತೀನಿ. ಇಲ್ಲ ಅಂದರೆ ಮತ್ತೊಂದು ಚಾನಲ್ನಲ್ಲಿ ಲೈವ್ ಮಾಡ್ತೀನಿ. ಅದು ಈ ಚಾನಲ್ನಲ್ಲಿ ಶೇರ್ ಮಾಡ್ತೀನಿ. ಇಲ್ಲ ಅಂದರೆ ನೀವು ಈಗಲೇ ಹೋಗಿ ಆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ ಚಾನಲ್ ಹೆಸರು ಜೈ ಖುಷಿ ಅಂದ್ಬಿಟ್ಟು ನಾನು ಕೆಳಗಡೆ ಲಿಂಕ್ ಹಾಕಿರ್ತೀನಿ. ಅದ್ರ ಪ್ರಕಾರನೂ ಆ ಚಾನಲ್ಗೆ ಹೋಗ್ಬೋದು. ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನಾನು ಲೈವ್ ಮಾಡೋ ವಿಡಿಯೋ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಮತ್ತು ನಿಮ್ಗೆ ಏನಾದ್ರು ಕ್ವಶನ್ ಕೇಳಬೇಕು ಅಂತಿದ್ರೆ ಲೈವ್ ಮುಖಾಂತರನೇ ಕಮೆಂಟಲ್ಲಿ ಕೇಳಿ. ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಕಮೆಂಟ್ ಮಾಡಿ ತಿಳಿಸಿ. ಮತ್ತು ಚಾನಲ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ.